ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಿಲ್ಲೆಡ್ಕ. ವೀಕ್ಷಕರೇ, ಇವತ್ತು ಜೂನ್ 25 ಸಂವಿಧಾನ ಹತ್ಯೆ ಆದಂತಹ ದಿನ. ಜೂನ್ 25 1975ರ ಮಧ್ಯರಾತ್ರಿ ಭಾರತದ ಪಾಲಿಗೆ, ಭಾರತೀಯರ ಪಾಲಿಗೆ ಒಂದು ಕರಾಳ ರಾತ್ರಿ ಆಗಿತ್ತು. ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಇದ್ದಕ್ಕಿದ್ದ ಹಾಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಆದರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡುವಂತಹ ಪರಿಸ್ಥಿತಿ ನಮ್ಮ ದೇಶಕ್ಕೆ ಏನು ಬಂದಿತ್ತು? ಏನಾದ್ರೂ ಅಪಾಯ ಇತ್ತಾ? ಎಸ್, ಅಪಾಯ ಖಂಡಿತವಾಗ್ಲೂ ಇತ್ತು. ಹಾಗಾದ್ರೆ ಏನದು? ಏನಾಯ್ತು? ಅಂಡ್ ಅವತ್ತು ಮುಸಲ್ಮಾನರ ಹತ್ಯೆ ಯಾಕಾಯ್ತು? ವೆರಿ ಇಂಪಾರ್ಟೆಂಟ್. ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರ, ತುರ್ತು ಪರಿಸ್ಥಿತಿ ಘೋಷಣೆ ಆದ ನಂತರ ಮುಂದಿನ 21 ತಿಂಗಳುಗಳ ಕಾಲ ನನ್ನ ಭಾರತ ಈ ಸ್ವಾರ್ಥ ರಾಜಕಾರಣಿಯ ಕಪ್ಪಿ ಮುಷ್ಟಿಗೆ ಸಿಲುಕಿ ನರಳುತ್ತೆ. ಎಸ್, ಸ್ವಾರ್ಥ ರಾಜಕಾರಣಿಯ ಕಪ್ಪಿ ಮುಷ್ಟಿಗೆ ಸಿಲುಕಿ ನರಳುತ್ತೆ. 1971ರ ಚುನಾವಣೆಯ ಸಂದರ್ಭ ಅದು. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಇಂದಿರಾ ಗಾಂಧಿ ಸ್ಪರ್ಧೆಯನ್ನು ಮಾಡ್ತಾರೆ. ಭಯಂಕರ ಬಹುಮತದ ಜೊತೆಗೆ ಗೆಲುವನ್ನು ಕೂಡ ಸಾಧಿಸ್ತಾರೆ. ಆದ್ರೆ ಆಮೇಲೆ ಗೊತ್ತಾಗತ್ತೆ, ಆ ಭಯಂಕರ ಬಹುಮತದ ಹಿಂದೆ ಒಂದಷ್ಟು ಅಕ್ರಮಗಳು ನಡೆದಿದೆ ಅಂತ. ಹಾಗಾಗಿ ಒಂದಷ್ಟು ಮಂದಿ ಹೈಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಅಲ್ಲಿ ಆರೋಪ ಸಾಬೀತಾಗತ್ತೆ. ಹೈಕೋರ್ಟ್ ಇಂದಿರಾ ವಿಜಯ, ಆಕೆಯ ಆಯ್ಕೆ ಅಸಿಂಧು ಅಂತ ಘೋಷಣೆ ಮಾಡತ್ತೆ. ಹಾಗಾಗಿ ಮುಂದಿನ 6 ವರ್ಷಗಳ ಕಾಲ, ಎಷ್ಟು 6 ವರ್ಷಗಳ ಕಾಲ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡೋ ಹಾಗೆ ಇಲ್ಲ ಅಂತ ಕೋರ್ಟ್ ನಿರ್ಬಂಧವನ್ನ ಹೇರುತ್ತೆ. ಒಂದು ಕಡೆ ಇಂದಿರಾ ಗಾಂಧಿಯ ಕೇಂದ್ರ ಸರ್ಕಾರಕ್ಕೆ ಅಯ್ಯೋ ನಮ್ಮ ಅಧಿಕಾರ ನಮ್ಮ ಕೈ ತಪ್ಪಿ ಹೋಗ್ತಾ ಇದೆ ಅನ್ನೋ ಭಯ. ಇನ್ನೊಂದು ಕಡೆ ರಾಜೀನಾಮೆಯನ್ನ ನೀಡಿ ಅನ್ನುವಂತಹ ಕೂಗು. ಇವೆಲ್ಲವೂ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಈ ಸ್ವಾರ್ಥಿ ಕುತಂತ್ರಿ ಮಹಿಳೆ ತನ್ನ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಬಾಹ್ಯ ಮತ್ತು ಆಂತರಿಕ ಅಶಾಂತಿ, ಬೆದರಿಕೆ ಅಂತ ಹೇಳಿ, ಅಂದ್ರೆ ಒಟ್ಟಾರೆಯಾಗಿ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಇದೆ ಅಂತ ಹೇಳಿ 352ನೇ ವಿಧಿ ಅಡಿಯಲ್ಲಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡೇ ಬಿಡ್ತಾರೆ. ಯಾರ ಅಪ್ಪಣೆನೂ ಬೇಕಾಗಿರ್ಲಿಲ್ಲ ಅವತ್ತವರಿಗೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ತುರ್ತು ಪರಿಸ್ಥಿತಿ ಘೋಷಣೆಗೆ ಕಾರಣ ಅವತ್ತು ಅಪಾಯ ಇತ್ತು. ಯಾರಿಗೆ ಅಪಾಯ ಇದ್ದಂಥದ್ದು? ನನ್ನ ದೇಶಕ್ಕಲ್ಲ, ಈ ಸ್ವಾರ್ಥಿ ಮಹಿಳೆಯ ಅಧಿಕಾರಕ್ಕೆ ಅವತ್ತು ಅಪಾಯ ಇತ್ತು. ಅಂಡ್ ಅವತ್ತು ಆಕೆ ತೆಗೆದುಕೊಂಡಂತಹ ಆ ನಿರ್ಧಾರ, ಆ ನಡೆ, ಅದು ತೀರಾ ವೈಯಕ್ತಿಕವಾಗಿತ್ತು. ವೀಕ್ಷಕರ, ಅಂತೂ ಅವತ್ತು ರಾತ್ರಿ ಇಂದಿರಾ ಗಾಂಧಿ ಅವರು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಮಾಡಿಬಿಡ್ತಾರೆ. ಕೇವಲ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾತ್ರ ಅಲ್ಲ, ಅಮ್ಮ ಮಗ ಸೇರಿ ಮನುಷ್ಯರ ಕಗ್ಗೊಲೆಗೂ ಕೂಡ ಸಾಕ್ಷಿ ಆಗ್ತಾರೆ. ಎಸ್, ನೀವು ಯೋಗಿಜಿಯ ಬುಲ್ಡೋಸರ್ ಬಾಬಾ ಸಾಹಸಗಳನ್ನ ಕೇಳಿರ್ತೀರ. ಆದ್ರೆ ಇಂದಿರಾ ಗಾಂಧಿ ಅವರ ಬುಲ್ಡೋಸರ್ ಸಾಹಸದ ಬಗ್ಗೆ ಕೇಳಿದ್ದೀರಾ? ಆ ನರಮೇಧದ ಬಗ್ಗೆ ಕೇಳಿದ್ದೀರಾ? ಈಗಂತೂ ನಮಗೆ ಬುಲ್ಡೋಸರ್ ಅಂದ್ರೆ ನೆನಪಾಗೋದು ಕೇವಲ ಯೋಗಿಜಿ ಮಾತ್ರ. ಬುಲ್ಡೋಸರ್ ಬಾಬಾ ಅಂತಾನೆ ಫೇಮಸ್ ಅವರು. ಬಟ್ ಅವರು ಆ ಬುಲ್ಡೋಸರ್ ಅನ್ನ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅನ್ಯಾಯ ಮಾಡಿದವರಿಗೆ ಉತ್ತರವನ್ನ ಕೊಡೋದಕ್ಕೆ ಬಳಸ್ತಾ ಇದ್ದಾರೆ. ಆದರೆ ಯೋಗಿಜಿಯವರಿಗಿಂತ ಮೊದಲು ಆ ಬುಲ್ಡೋಸರ್ ಅನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡಿಕೊಂಡಿದ್ದು ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿ. ಎಮರ್ಜೆನ್ಸಿ ಸಮಯದಲ್ಲಿ ಯಾವ ಕಾಂಗ್ರೆಸ್ ಇವತ್ತು ಮುಸಲ್ಮಾನರು ಅಂದ್ರೆ ನಮ್ಮವರು ಅಂತ ಹೇಳ್ತಾರೋ, ಅದೇ ಕಾಂಗ್ರೆಸ್ ಅವತ್ತು ಅದೇ ಅಲ್ಪಸಂಖ್ಯಾತರ, ಅದೇ ಮುಸಲ್ಮಾನರ ಮಾರಣ ಹೋಮಕ್ಕೆ ಕಾರಣರಾಗ್ತಾರೆ. ಮಾಧ್ಯಮದವರು ಇದನ್ನ ಸುದ್ದಿ ಮಾಡದ ಹಾಗೆ ತಡೀತಾರೆ.
ಗೊತ್ತಾ ಯಾರಿಗಾದ್ರೂ ಇದು? ವೀಕ್ಷಕರೇ, 1976 ಏಪ್ರಿಲ್ 18ನೇ ತಾರೀಕು ದೆಹಲಿ ಟರ್ಕ್ಮನ್ ಗೇಟ್ ಒಂದು ರಕ್ತ ಸಿಕ್ತ ಅಧ್ಯಾಯಕ್ಕೆ ಕಾರಣ ಆಗತ್ತೆ. ನಮಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಬೇಡಿ, ಯಾಕಂದ್ರೆ ಎಮರ್ಜೆನ್ಸಿ ಹೆಸರಲ್ಲಿ ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನ ಹೇರಿದ್ರಲ್ವೇ ಈ ಕುತಂತ್ರಿ ಬುದ್ಧಿಗಳು. ಹಾಗಾಗಿ ಇದು ಸುದ್ದಿ ಆಗಲೇ ಇಲ್ಲ, ಅಂಡ್ ಆಗಬಾರ್ದು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಆಗ ಅಂದ್ರೆ ಈ ಎಮರ್ಜೆನ್ಸಿ ಸಮಯದಲ್ಲಿ ಇಡೀ ದೇಶದಲ್ಲಿ ಸಂಜಯ್ ಗಾಂಧಿ ಅವರದ್ದೇ ಆಡಳಿತ ನಡೀತಾ ಇತ್ತು. ಆ ವ್ಯಕ್ತಿ ಹೇಳಿದ್ದೇ ನಡಿಬೇಕು, ಆ ವ್ಯಕ್ತಿ ಹೇಳಿದ್ದೇ ಫೈನಲ್. ಆ ಸಂದರ್ಭದಲ್ಲಿ ಈ ಸಂಜಯ್ ಗಾಂಧಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜನನ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ದಿನಕ್ಕೆ ಇಷ್ಟು ಮಂದಿಗೆ ನಸ್ಬಂದಿ ಮಾಡಲೇಬೇಕು ಅಂತ ಆದೇಶವನ್ನು ಕೊಡ್ತಾರೆ. ಇದಕ್ಕೆ ಬಹಳಷ್ಟು ವಿರೋಧಗಳು ವ್ಯಕ್ತ ಆಗುತ್ತೆ, ವ್ಯಾಪಕ ಆಕ್ರೋಶಕ್ಕೆ ಕೂಡ ಕಾರಣ ಆಗುತ್ತೆ. ದೆಹಲಿಯ ಟರ್ಕ್ಮನ್ ಗೇಟ್ ಬಳಿ ವಾಸ ಇದ್ದಂತಹ ಸ್ಲಮ್ನ ಜನರು ಕೂಡ ವಿರೋಧ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಬಹುಶಃ ಇದು ಅವರು ಮಾಡಿದಂತಹ ಅತಿ ದೊಡ್ಡ ತಪ್ಪು ನೋಡಿ. ಈ ತಪ್ಪು ಅವರ ನರಮೇಧಕ್ಕೆ ಕಾರಣ ಆಗತ್ತೆ. ಹೇಗೆ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಒಬ್ರು ಎಂಟ್ರಿ ಆಗ್ತಾರೆ. ಯಾರು? ಸಂಜಯ್ ಗಾಂಧಿ ಆಪ್ತೆ ರುಕ್ಸಾನಾ ಸುಲ್ತಾನ. ಆಕೆ ಬಂದವರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾಳೆ. ಆಗಲ್ಲ. ಕೊನೆಗೆ ಸಂಜಯ್ ಗಾಂಧಿ ಖುದ್ದು ಫೀಲ್ಡ್ಗೆ ಇಳಿತಾರೆ ನೋಡಿ. ದೆಹಲಿಯ ಟರ್ಕ್ಮನ್ ಗೇಟ್ಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು, ಈ ಸ್ಲಮ್ ಯಾಕೋ ನಮ್ಮ ದೆಹಲಿಯ ಸೌಂದರ್ಯವನ್ನ ಕೆಡಿಸ್ತಾ ಇದೆ, ಹಾಗಾಗಿ ಇವರೆಲ್ಲರನ್ನ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಮಾಡಿ ನಗರದ ಹೊರಗೆ ಬೇಕಾದ್ರೆ ಎಲ್ಲಾದ್ರೂ ಜಾಗವನ್ನು ಕೊಡಿ ಅಂತ ಹೇಳ್ತಾರೆ. ಅಷ್ಟೇ. ಏಪ್ರಿಲ್ 13ನೇ ತಾರೀಕಿಗೆ ಬುಲ್ಡೋಸರ್ಗಳು ಆ ದೆಹಲಿಯ ಟರ್ಕ್ಮನ್ ಗೇಟ್ ಬಳಿ ಬರುತ್ತವೆ. ಮೊದಲನೇ ದಿನ ಪಾಪ ಜನರಿಗೆ ಗೊತ್ತಾಗ್ಲಿಲ್ಲ, ಏನೋ ಗೋಡೆನೋ ಹೊಡೆದು ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರು. ಆದ್ರೆ ಯಾವಾಗ ಏಪ್ರಿಲ್ 14ನೇ ತಾರೀಕು ಬುಲ್ಡೋಸರ್ಗಳು ಸ್ಲಮ್ನ ಮನೆಗಳಿಗೆ ನುಗ್ಗಿದ್ವೋ ಆಗ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅದ್ ಹೇಗೆ ನಮ್ಮನ್ನ ತೆರವು ಮಾಡ್ತೀರಾ? ಮೊಘಲ್ ಕಾಲದಿಂದಲೂ ಕೂಡ ನಾವು ಇಲ್ಲೇ ಇದ್ದೀವಿ, ಈ ಜಾಗವನ್ನ ಬಿಟ್ಟು ನಾವು ಕದಲೋದಿಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರೆ ಕೇಳೋರು ಯಾರು ಬೇಕೇ? ಫೀಲ್ಡ್ಗೆ ಇಳಿದಿರೋದು ಸಂಜಯ್ ಗಾಂಧಿ ಅಲ್ವೇ? ನಮಗೆ ಆದೇಶ ಇದೆ ಅಂತ ಹೇಳಿ 3-4 ದಿನಗಳ ಕಾಲ ಮನೆಗಳ ನೆಲಸಮ ಆಗ್ತಾನೇ ಇರುತ್ತೆ. ಆ 3-4 ದಿನಗಳ ನಂತರ ಭಾನುವಾರ ಬರುತ್ತೆ. ಅವತ್ತು ಬುಲ್ಡೋಸರ್ ಬರಲ್ಲ. ಸ್ಲಮ್ನ ಜನ ಏನ್ ಮಾಡ್ತಾರೆ, ಒಂದಷ್ಟು ನಾಯಕರ ಸಹಾಯವನ್ನ ಪಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೆ. ಹೆಂಗಾದ್ರೂ ಸರಿ ಇದನ್ನ ನಾವು ತಡಿಲೇಬೇಕು ಅಂತ ನಿರ್ಧಾರವನ್ನ ಮಾಡ್ತಾರೆ. ದಿ ನೆಕ್ಸ್ಟ್ ಡೇ 17 ಬುಲ್ಡೋಸರ್ಗಳು ಸ್ಲಮ್ ಅನ್ನ ಪ್ರವೇಶ ಮಾಡುತ್ತವೆ. ಪ್ರತಿಭಟನೆ ಆರಂಭ ಆಗುತ್ತೆ. 7ರಿಂದ 8 ಸಾವಿರ ಜನ ಸೇರ್ತಾರೆ. ಪ್ರತಿಭಟನೆ ಜೋರಾಗ್ಬಿಡುತ್ತೆ. 8 ಪೊಲೀಸ್ ತುಕಡಿ ಕೂಡ ಅಲ್ಲಿಗೆ ಬರುತ್ತೆ. ಲಾಠಿ ಚಾರ್ಜ್ ಮಾಡ್ತಾರೆ. ಜನರನ್ನ ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಏನು ಉಪಯೋಗ ಆಗಲ್ಲ. ಜನ ಬಹಳ ಆಕ್ರೋಶ ಭರಿತರಾಗಿರ್ತಾರೆ. ಇವ್ರು ಏನೇ ಮಾಡಿದ್ರು ಕೇಳುವಂತಹ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ. ಆಗ ಆದೇಶವನ್ನ ಕೊಡ್ತಾರೆ ನೋಡಿ, ಗುಂಡು ಹೊಡಿರಿ. ಗುಂಡು ಹೊಡೆಯೋದಕ್ಕೆ ಆದೇಶವನ್ನ ಕೊಡ್ತಾರೆ. ಪಾಪ ಅವತ್ತು ತಮ್ಮದೇ ಮನೆಗಳನ್ನ ಬುಲ್ಡೋಸರ್ ಹರಿಸಿ ನೆಲಸಮ ಮಾಡ್ತಾ ಇರುವಂತದಕ್ಕೆ, ಪ್ರತಿಭಟನೆ ಮಾಡಿದ್ದಕ್ಕೆ ಕಾಂಗ್ರೆಸ್ಸಿನ ಪ್ರೀತಿಯ ಮುಸಲ್ಮಾನರಿಗೆ ಕಾಂಗ್ರೆಸ್ ಕಡೆಯಿಂದ ಸಿಕ್ಕಂತಹ ಪ್ರೇಮದ ಕಾಣಿಕೆ ಶೂಟ್ ಔಟ್. ಒಂದಷ್ಟು ಮಂದಿ ಪ್ರಾಣವನ್ನು ಕಳ್ಕೊಳ್ತಾರೆ. ಅವತ್ತು ಎಮರ್ಜೆನ್ಸಿ ಹೆಸರಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸ್ತಾರೆ. ವಾಕ್ ಸ್ವಾತಂತ್ರ್ಯ ಇಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ. ಕೊನೆಗೆ ಅಮಾಯಕರು ಬದುಕುವಂತಹ ಸ್ವಾತಂತ್ರ್ಯವನ್ನು ಕೂಡ ಕಳ್ಕೊಳ್ತಾರೆ.
ಕಳ್ಕೊಳ್ತಾರಲ್ಲ, ಇವರು ಕಿತ್ಕೊಳ್ತಾರೆ. ಇದು ನಿಮ್ಮ ನೆಚ್ಚಿನ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರ ಅಧಿಕಾರ ದಾಹದ ರಕ್ತ ಸಿಕ್ತ ಅಧ್ಯಾಯ. ಎಷ್ಟು ಮಂದಿಗೆ ಗೊತ್ತು ಈ ನರಮೇಧದ ಬಗ್ಗೆ? ಎಮರ್ಜೆನ್ಸಿಯಲ್ಲಿ ಆದಂತಹ ಈ ನರಮೇಧ ಎಷ್ಟು ಮಂದಿ ಗೊತ್ತು? ಕಾಂಗ್ರೆಸ್ನ ಮುಸ್ಲಿಂ ಪ್ರೇಮ, ಈ ಮುಸ್ಲಿಂ ಪ್ರೇಮ ಎಷ್ಟು ಮಂದಿ ಗೊತ್ತು? ಅದಕ್ಕೆ ಪ್ರತಿಯೊಬ್ಬರ ವೋಟ್ ಯಾಕೆ ಮುಖ್ಯ ಆಗುತ್ತೆ? ಚುನಾವಣೆ ಬಂದಾಗ ನಾವು ಹಣದ ವ್ಯಾಮೋಹಕ್ಕೋ ಯಾವುದೊಂದು ವ್ಯಾಮೋಹಕ್ಕೆ ಒಳಗಾಗದೆ ಅರ್ಹ ನಾಯಕರನ್ನ ಆಯ್ಕೆ ಮಾಡುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಈ ಎಮರ್ಜೆನ್ಸಿ, ಈ ಕರಾಳ ಅಧ್ಯಾಯ ನಮಗೆ ಒಂದೊಂದು ಕಥೆಗಳ ಮೂಲಕ, ನೈಜ ಕಥೆಗಳ ಮೂಲಕ ಅರ್ಥ ಮಾಡಿಸ್ತಾ ಹೋಗುತ್ತವೆ. ಹೌದಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.